ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏಕಾದಶಿ ಉಪವಾಸಕ್ಕೆ ಅದ ಒಗ್ಗರಣೆ ಅವಲಕ್ಕಿ ಹೆಚ್ಚಿದ ಅವಲಕ್ಕಿ ತಿಂದು ಬೇಸರಾದಾಗ ಒಮ್ಮೆ ಈ ಥರದ ಅವಲಕ್ಕಿನೂ ಮಾಡ್ಕೊಂಡು ನೋಡ್ರಿ. ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಸ್ವಲ್ಪ ಖಾರ, ಬಹಳ ಮಸ್ತ್ ಆಗ್ತಾವ. ಬರ್ರಿ ಹಂಗಂದ್ರೆ ರೆಸಿಪಿ ಶುರು ಮಾಡೋಣ. ಮೊದ್ಲಿಕ ನಾ ಪ್ಯಾನ್ ಒಳಗೆ 2 ಚಮಚೆಯಷ್ಟು ಎಣ್ಣೆ ಹಾಕೊಳಿಕತ್ತೀನಿ. ಎಣ್ಣೆ ಚಂದಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ ಅಂತಾರಲ್ಲ ಅದನ್ನ ಹಾಕೊಳಿಕತ್ತೀನಿ. 1 ದೊಡ್ಡ ಚಮಚೆಯಷ್ಟು ಧನಿಯಾ ಬೀಜ ಹಾಕೊಳಿಕತ್ತೀನಿ. ಸ್ವಲ್ಪ ಕೆಂಪಾಗ್ತಾವ, ಡುಮ್ ಆಗ್ತಾವ, ಹಂಗ ಘಮ ಘಮ ಅಂತ ವಾಸನೆನೂ ಬರ್ತದ, ಅಲ್ಲಿ ತನಕ ಹುಡ್ಕೋರಿ. ಈಗ ನೀವು ಎಷ್ಟು ಖಾರ ತಿಂತಿರಲ್ಲ ಅದ್ರ ಅಕಾರ್ಡಿಂಗ್ ಕೆಂಪು ಒಣ ಮೆಣಸಿಕಾಯಿ ಹಾಕೋರಿ. ಇವು ಭಾಳ ಖಾರವ, ನಾನಿಲ್ಲಿ 5 ಒಣ ಮೆಣಸಿಕಾಯಿ ಹಾಕೊಂಡಿದ್ದೆ. ಇವನು ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇವನ್ನೆಲ್ಲ ಒಂದು ಪ್ಲೇಟೋಗಿ ತೆಗೆದಿಟ್ಕೊಳ್ರಿ. ಆರಿದ್ಮೇಲೆ ನಾವಿದನ್ನ ಪುಡಿ ಮಾಡ್ಬೇಕು. ಈ ಮಸಾಲ ಆರೋತನ ನಾವು ಅದೇ ಎಣ್ಣೆ ಒಳಗೆ 1-2 ದೊಡ್ಡ ಚಮಚೆಯಷ್ಟು ಶೇಂಗಾ ಹಾಕೋಣ ಅಂತ. ಶೇಂಗಾ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋತನ ಚಂದಾಗಿ ಹುರ್ಕೋರಿ. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ್ಮೇಲೆ ಇದಕ್ಕೆ 1 ದೊಡ್ಡ ಚಮಚೆಯಷ್ಟು ಉದ್ದಿನ ಬೇಳೆ ಹಾಕೋರಿ. ಉದ್ದಿನ ಬೇಳೆನೂ ಕೆಂಪಾಗೋತನ ಹುರ್ಕೊಂಡ ಚಂದಾಗಿ ಕಮ್ಮಂಗ್ ವಾಸನೆ ಬಂದ್ಮೇಲೆ ಇದಕ್ಕೆ ನಾನಿಲ್ಲಿ 1 ಚಮಚೆಯಷ್ಟು ಸಾಸಿವೆ ಹಾಕೊಳಿಕತ್ತೀನಿ. ಸಾಸಿವೆ ಚಲೋತಾಗ ಚಟಪಟ ಅಂದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಈಗ ಇದಕ್ಕೆ ನಾನಿಲ್ಲಿ 1/2 ಚಮಚದಷ್ಟು ಹಿಂಗ್ ಹಾಕೊಳಿಕತ್ತೀನಿ. ಜೊತೆಗೆ 1/4 ಚಮಚದಷ್ಟು ಅರ್ಶಿನದ ಪುಡಿ, ಕರಿಬೇವು ಸೊಪ್ಪು, ಮತ್ತೊಂದು ಒಣ ಮೆಣಸಿಕಾಯಿ ಹಾಕೊಂಡು ಎಲ್ಲಾನು ಚಂದಾಗಿ ಕೈಯಾಡ್ಕೊಳಿಕತ್ತೀನಿ. ಇದು ಈಗ ಆರೋತನ ಕಾಯೋಣ ಅಂತ. ನಿಮಗೆ ಬೇಕಂದ್ರೆ ನೀವು ಗೋಡಂಬಿನೂ ಹಾಕೋಬೋದ, ಮಸ್ತ್ ಆಗ್ತದ. ಈಗ ಮಿಕ್ಸರ್ ಜಾರಾಗ ನಾವು ಆಗಲೇ ಮಸಾಲ ಹುರ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಕೋಣ ಅಂತ. 1 ದೊಡ್ಡ ಚಮಚದಷ್ಟು ಬೆಲ್ಲ, ಸ್ವಲ್ಪ ಹುಣಸಿ ಹಣ್ಣ, ಆಮೇಲೆ ಇದಕ್ಕೆ 1 ಬಟ್ಲದಷ್ಟು ಕೊಬ್ಬರಿ ಹಾಕೊಳಗತ್ತೇನೆ. ಇವನ್ನೆಲ್ಲ ಹಾಕೊಳ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀರ್ ಹಾಕ್ಬೇಡ್ರಿ, ಹಂಗ ಇದನ್ನ ರುಬ್ಕೊಳ್ರಿ. ನೋಡ್ರಿ ಹಿಂಗ ಒಣ ಇರ್ಬೇಕಿದ. ಈಗ ಇದನ್ನ ನಾವು ಮುಂಚೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಶೇಂಗಾ ಉದ್ದಿನ ಬೇಳೆದ ಅದ್ರಾಗ ಹಾಕಿ ಎಲ್ಲಾನು ಚಂದ ಕೈಯಾಡ್ಸ್ಕೊಳ್ಳೋಣ ಅಂತ. ಶೇಂಗಾನು ಮಸ್ತ್ ಕುರುಕುರು ಆಗಿರ್ತಾವ, ಅದ್ರ ಸಂತಿ ಚಲೋತ್ನ ಕುಡ್ಕೋತದ. ಈ ರೆಸಿಪಿಗ ನಾನು ಪೇಪರ್ ಅವಲಕ್ಕಿ ಬಳಸ್ಲಿಕ್ಕತ್ತೇನೆ, ಅಂದ್ರೆ ತೆಳ್ಳಗನಿ ಅವಲಕ್ಕಿ. 1 ದೊಡ್ಡ ಬಟ್ಲದನಷ್ಟು ಪೇಪರ್ ಅವಲಕ್ಕಿ ಹಾಕೊಳ್ರಿ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡು ಕೈಯಿಂದ ಇವನ್ನೆಲ್ಲ ಚಂದಾಗಿ ಕಲ್ಸ್ಕೊರಿ. ಎಲ್ಲ ಮಸಾಲಾನು ಅವಲಕ್ಕಿಗೆ ಚಂದಾಗಿ ಅಂಟಬೇಕು, ಅಲ್ಲಿ ತನಕ ಕಲ್ಸ್ಕೊರಿ. ನಮ್ಮಲ್ಲಿ ಏಕಾದಶಿ ಅಂತ ಬಂದಾಗ ನಾವು ಹೆಚ್ಚಿದ ಅವಲಕ್ಕಿನ ತಿಂತೇವಿ. ಒಮ್ಮೊಮ್ಮೆ ಮೊಸರು ಹಾಕೊಂಡು ತಿಂತೇವಿ, ಇಲ್ಲ ಅಂತಂದ್ರೆ ಸೌತೆಕಾಯಿ, ನಿಂಬೆ ಹಣ್ಣು, ಟೊಮೆಟೊ ಇವನ್ನೆಲ್ಲ ಹಾಕೊಂಡು ತಿಂತೇವಿ. ಈ ಥರದ್ದು ಅವಲಕ್ಕಿ ಟ್ರೈ ಮಾಡ್ರಿ, ಇದು ಅಗ್ದಿ ಮಸ್ತ್ ಇರ್ತದ. 5-10 ನಿಮಿಷದಾಗ ಆಗುವಂಥ ಅವಲಕ್ಕಿ ಇದೆ. ಏನು ಜಾಸ್ತಿ ಪ್ರಿಪ್ರೇಷನ್ ಬೇಡ, ಎಲ್ಲ ಮನ್ಯಾಗಿರುವಂಥ ಸಾಮಾನನ್ನ ಬಳಸಿ ಮಾಡ್ಕೋಬೋದು ನೀವು ಆರಾಮಾಗಿ. ಮುಂಜಾನೆ ನಾಷ್ಟಾದ ಗಡಿಬಿಡಿ ಇದ್ದಾಗೂ ನೀವು ಇದನ್ನು ಮಾಡ್ಕೋಬೋದು, ಯಾಕಂದ್ರೆ ಇದಕ್ಕೆ ಭಾಳ ಟೈಮ್ ಬೇಕಾಗಿಲ್ಲ ನೋಡ್ರಿ. ಅದಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಹಂಗೆ ನೀವು ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ಬರ್ಲಿಕ್ಕತ್ತಿದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಬಾಜು ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಲಿಕ್ಕೆ ಖಂಡಿತ ಮರಿಬೇಡ್ರಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನಲ್ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮುಂದಿನ ರೆಸಿಪಿ ಒಳಗೆ ಮತ್ತೆ ಭೇಟಿಯಾಗೋಣ ಅಂತ. ಬಾಯ್.